ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣರಿಂದ ಪಣಿತು ಕೇಳುವೆ. ಪರಮ ಭಗವದ್ಭಕ್ತನಾದರದಿ ಕೇಳುವುದು. ಕವಿಗಳಿಂದಳಿ ನಾಡಿ ಪ್ರಕ್ರಿಯಾ ಸಂಧಿಯಲ್ಲಿ 24ನೇ ಶ್ಲೋಕ. ಕವಿಗಳಿಂದಳಿ ತಿಳಿದು ಪ್ರಾತಃ ಸವನ ಮಾಧ್ಯಂದಿನವು ಸಾಯಂ ಸವನಗಳ ವಸುರುದ್ರ ಆದಿತ್ಯರೊಳು ರಾಜಿಸುವ. ಪವನನೊಳು ಕೃತಿ ಜಯ ಸುಮಾಯಾಧವನ ಮೂರ್ತಿತ್ರಯವ ಚಿಂತಿಸಿ ದಿವಸವೆಂಬ ಹುತಿಗಳಿಂದರ್ಚಿಸುತ್ತ ಸುಖಿಸುತ್ತಿರು. ಸುಂದರವಾದ ಒಂದು ಪ್ರದೇಶ ಇದು. ಕವಿಗಳಿಂದಲೀ ಜ್ಞಾನಿಗಳಿಂದ ಪರಮಾತ್ಮ, ಜ್ಞಾನಿಗಳು ಹೇಗೆ ಪೂಜೆ ಮಾಡ್ತಾರೆ, ನಾವೇನು ಮಾಡ್ತೀವಿ ಹೋಗ್ತೀವಿ ಅನ್ನೋದು ವಿಚಾರ ಬಿಟ್ಟುಬಿಡೋಣ. ಜ್ಞಾನಿಗಳು ಹೇಗೆ ಪೂಜೆ ಮಾಡ್ತಾರೆ ಒಂದು ದಿವಸ ನೋಡಿ. ಹರಿದಾಸರ ದಿನಚರಿ ಅಂತಾನೆ ಒಂದು ಬರ್ತದೆ, ಮೂವಿ ಮಾಡಿತಾ ಇದ್ದಾರೆ, ಪುರಂದರದಾಸರ ಚರಿತ್ರೆ. ಅವರು ಹೆಂಗ್ ಕೊಂಡಾಡ್ತಾರೆ ದೇವರನ್ನ ಹಾಗೆ ಅಂತೆ. ಕವಿಗಳಿಂದಲೇ ಪ್ರಾತಃಸವನ ಮಧ್ಯಂದಿನ ಸಾಯಂ ಸವನಗಳು ಅಂದ್ರೆ ಬೆಳಗಿನ ಆಹುತಿಗಳು ಅಂದ್ರೆ ಬೆಳಗಿನ ಕಾಲದ ಕರ್ಮಗಳನ್ನ ಸಮರ್ಪಣೆ ಮಾಡ್ತಾರೆ, ಮಧ್ಯಾಹ್ನ ಕಾಲದ ಕರ್ಮಗಳನ್ನ ಸಮರ್ಪಣೆ ಮಾಡ್ತಾರೆ, ಸಾಯಂ ಸಂಧ್ಯಾದಲ್ಲಿ ಸಾಯಂಕಾಲ ಮಾಡಿದ ಕರ್ಮಗಳನ್ನ ಅವರು ಸಮರ್ಪಣೆ ಮಾಡ್ತಾರೆ. ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ ಉಪನಿಷತ್ತಿನಲ್ಲಿ ಬಂದಿರುವ ವಿಚಾರ ಇದು. ಅದನ್ನ ತಿಳಿದು ಈ ರೀತಿಯಾಗಿ 3 ಸಮಯದಲ್ಲೂ ಆ 3 ಸಮಯಕ್ಕೂ 3 ಅಭಿಮಾನಿ ದೇವತೆಗಳು ಇದ್ದಾರೆ. ಯಾರು ಅವರು ಅಂದ್ರೆ ವಸು, ರುದ್ರ, ಆದಿತ್ಯ ಅಂತ ಹೆಸರು. ವಸು, ರುದ್ರ, ಆದಿತ್ಯ ಅಂದ್ರೆ ವಸುಗಣ, ರುದ್ರಗಣ ಮತ್ತು ಆದಿತ್ಯ ಗಣರಲ್ಲಿ ರಾಜಿಸುವ, ಅವರಲ್ಲಿ ಅಂತರ್ಯಾಮಿಯಾಗಿದ್ದು ಪ್ರಕಾಶಮಾನನಾದ ಪವಮಾನ ಮುಖ್ಯಪ್ರಾಣ ಅಂತರ್ಯಾಮಿಯಾದ ಕೃತಿ ಜಯ ಸುಮಾಯಾಧವನ. ಕೃತಿ ಜಯ ಮಾಯಾ ಅಂತ ಲಕ್ಷ್ಮೀದೇವಿಯ 3 ರೂಪ. ಅವರ ಪತಿ ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ ಅಂತ. ಸೊ ಆದಿತ್ಯರಲ್ಲಿ ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ ಇವರನ್ನ ಚಿಂತನೆ ಮಾಡಬೇಕು ಅಂತ. ಸುರುದ್ಧ ಆದಿತ್ಯರಲ್ಲಿ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವರನ್ನ ಚಿಂತನೆ ಮಾಡಿ ಆ 3 ಸವನಗಳನ್ನು 3 ಕಾಲ ಅದರಲ್ಲಿ ಮಾಡುವ ಕರ್ಮ ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಇದೇ ಜ್ಞಾನಿಗಳು ಮಾಡುವ ಚಿಂತನೆ. ಎಷ್ಟು ಸುಲಭ ಇದೆ ನೋಡಿ. ಆದರೆ ಇದನ್ನ ನಾವು ಮಾಡೋದಿಲ್ಲ. ಕನಿಷ್ಠ ಒಂದು ದಿವಸದಲ್ಲಿ 1 ಬಾರಿಯಾದರೂ ಮಾಡಿದ ಸರ್ವ ಕರ್ಮವನ್ನು ಕೂಡ ಉಸಿರಾಟದಿಂದ ಅಸ್ತಿತ್ವದಿಂದ ಶುರು ಮಾಡಿದ ಎಲ್ಲಾ ಕರ್ಮಗಳನ್ನು ನಾವು ದೇವರಿಗೆ ಕೃಷ್ಣಾರ್ಪಣೆ ಹೇಳ್ಬೇಕು. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಸ್ವಾಮಿ. ಕರ್ಮಯೋಗ, ಪರಮಾತ್ಮನ ಸ್ಮರಣೆ ಮಾಡ್ತಾ ದೇವರಿಗೆ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನ ಮಾಡಬೇಕು. ಹಾಗೆ ಅಂತ ಈಶ್ವರಾರ್ಪಣ ಅಂದ್ರೆ ಕೃಷ್ಣಾರ್ಪಣ ಅಂತ. ಕೃಷ್ಣಾರ್ಪಣ ಮಾಡದೆ ಹೋಗ್ಬಿಟ್ರೆ ಆ ದಿವಸ ವೇಸ್ಟ್ ಆಗ್ತದೆ. ಹಂಗಾಗಬಾರ್ದು. ಈ ರೀತಿಯಾಗಿ ಮೂರ್ತಿ ತ್ರಯವ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ 3 ರೂಪಗಳನ್ನ ಆ ಕಾಲದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಚಿಂತನೆ ಮಾಡ್ತಾ ಆ ದಿವಸವೆಂಬ ಆಹುತಿಗಳಿಂದ ಪ್ರತಿಯೊಂದು ದಿವಸವೂ ಕೂಡ ಅವರಿಗೆ ಆಹುತಿ. ಪರಮಾತ್ಮನಿಗೆ ನಾವು ಸಲ್ಲಿಸಬೇಕಾದ ಹೋಮ ಅಂದ್ರೆ ಮುಖ್ಯವಾದ ಮಾಡಬೇಕಾದ ಹೋಮ ಇದು. ಇದನ್ನ ದಿನಯಜ್ಞ ಅಂತ ಕರೀತಾರೆ. ಒಂದೊಂದು ದಿನಗಳನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು. ದಿವಸ ಆಹುತಿಗಳಿಂದ ಅರ್ಚಿಸುತ್ತಾ ಸುಖಿಸುತ್ತಿರು. ಈ ರೀತಿಯಾಗಿ ಅರ್ಚನೆಯನ್ನು ಮಾಡಿ ಸುಖವಾಗಿ ಇರು ಅಂತ ಗುರುಗಳು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಚತುರವಿಂಶದ್ಯಬ್ಧ ವಸುದೇ ಪತೆಗಳೊಳು ಪ್ರದ್ಯುಮ್ನ ನಿಪ್ಪನು ಚತುಶ್ಚತ್ವಾರಿಂಶದಿಗಳಲ್ಲಿ ಸಂಕರುಷನಾಖ್ಯ. ಉತವಶಾಕ್ಷರೊಳಿಹನು ಮಾಯಾಪತಿಯು 16 ವರುಷಗಳಲಿಪ್ಪನಾದಿತ್ಯರೊಳು ಸಿತಕಾಯ. ಅಂದ್ರೆ ಒಂದು ಮನುಷ್ಯನ ಆಯುರ್ಮಾನವನ್ನು ಕೂಡ ಇಲ್ಲಿ ತೆಗೆದುಕೊಳ್ತಾರೆ. ಚತುರ್ವಿಂಶತ್ಯಬ್ಧ ವಸುದೇವತೆಗಳು ಹಾಗೆ ಹುಟ್ಟಿದಾಗಿಂದ 24 ವರ್ಷ ತನಕ ಅದನ್ನ ಪ್ರಾತಃಸವನ ಅಂತ ಒಂದು ದಿವಸದಲ್ಲಿ ಮಾಡಬಹುದು. ಒಂದು ಮನುಷ್ಯನ ಆಯುರ್ಮಾನದಲ್ಲೂ ಕೂಡ ಈ 3 ಸವನವನ್ನ ವಿಭಾಗ ಮಾಡಬಹುದು ಅಂತ ಹೇಳ್ತಾರೆ. ಮನುಷ್ಯನ 100 ವರ್ಷ ಅಂತ ಇಟ್ಟುಕೊಂಡ್ರೆ ಪ್ರಾತಃಸವನ, ಮಾಧ್ಯಂದಿನ, ಸಾಯಂ ಸವನ ಅಂದ್ರೆ ಎಷ್ಟು ಬರುತ್ತದೆ ಹಾಗೆಂದ್ರೆ ಪ್ರಾತಃಸವನ ಅಂದ್ರೆ 24 ವರ್ಷ. 24 ವರ್ಷ ಮನುಷ್ಯ
ಅವನ ಆಯುಷ್ಯ ಮೊದಲು ಹುಟ್ಟಿದಾಗಿಂದ ಮೊದಲು 24 ವರ್ಷ ಇದಲ್ಲ, ಅದನ್ನು ಪ್ರಾತಃಸವನ ಕರೀತಾರೆ. ಅದಕ್ಕೆ ಅಭಿಮಾನಿ ವಸು, ಅಷ್ಟವಸುಗಳಲ್ಲಿ ಪ್ರದ್ಯುಮ್ನ, ಅವರಲ್ಲಿ ಪ್ರದ್ಯುಮ್ನ ಇದ್ದಾನೆ ಅಂತ ತಿಳಿಬೇಕು. ಅದಾದ ಮೇಲೆ ಚತುಶ್ಚತ್ವಾರಿಂಶತಿಗಳಲ್ಲಿ ಹುತವಹಾಕ್ಷರುಳು ಸಂಕರ್ಷಣಾಖ್ಯ ಇಹನು. ಅದ ನಂತರ 44 ವರ್ಷ, 24 ವರ್ಷ ಮುಗೀತು. 25ರಿಂದ ಶುರು ಮಾಡಿ 44 ವರ್ಷ ಮುಗಿಬೇಕು. ಅಂದ್ರೆ ಒಟ್ಟು ಎಷ್ಟಾಯ್ತು? 24 68 ವರ್ಷ ತನಕ. 25ರಿಂದ 68 ವರ್ಷ ತನಕ 44 ವರ್ಷಗಳು. ಅದರಲ್ಲಿ ಅಗ್ನಿ ಅಂತ ರುದ್ರದೇವರಂತ ಅಗ್ನಿ ನೇತ್ರರಾದ ರುದ್ರ ಅಂತರ್ಯಾಮಿಯಾದ ಶ್ರೀ ಮಧ್ವಾಂತರ್ಗತ ಶ್ರೀ ಸಂಕರ್ಷಣ ರೂಪಿ ಪರಮಾತ್ಮನನ್ನ ಚಿಂತನೆ ಮಾಡಬೇಕು. ಹಾಗೆ ಇನ್ನು ಸಿತಕಾಯ ಬಿಳಿ ಬಣ್ಣ ಉಳ್ಳ ಮಾಯಾಪತಿಯಾದ ವಾಸುದೇವನು 16 ವರ್ಷಗಳಲ್ಲಿ, ಅಂದ್ರೆ 16 + 32 ಹಾಗೆ ಅಂತ 48 ವರ್ಷ. 68 ಆದ್ಮೇಲೆ 48 ವರ್ಷ ಅಂತ ಒಟ್ಟು ಆ ವಾಸುದೇವ ರೂಪನನ್ನ ಸೂರ್ಯಾಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ವಾಸುದೇವನನ್ನ ನಾವು ಚಿಂತನೆ ಮಾಡಬೇಕು. ಪರಮಾತ್ಮ ಸೂರ್ಯನ ಮೂಲಕ ಆ ಆಯುಷ್ಯವನ್ನ ನಮಗೆ ಅನುಗ್ರಹ ಮಾಡ್ತಾನೆ. ಈ ರೀತಿಯಾಗಿ ವಸು, ರುದ್ರ, ಆದಿತ್ಯ ಅವರಲ್ಲಿ ಮುಖ್ಯ ಪ್ರಾಣ ಅಂತರ್ಯಾಮಿಯಾಗಿ ಪರಮಾತ್ಮ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪದಿಂದ ಇದ್ದು ನಮಗೆ ಒಂದು ಆಯುಷ್ಯವನ್ನು ಒಟ್ಟು 116 ವರ್ಷ ಏನೋ ಬರ್ತದೆ. ಅದು ಅಷ್ಟು ವರ್ಷ ನಮಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇದು ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ 3 ವಿಭಾಗವನ್ನ ಮಾಡ್ಕೋಬೇಕು ಆಯುಷ್ಯವನ್ನ ಅಂತ ಒಟ್ಟು. ಅದನ್ನು ಕೂಡ ಸಮರ್ಪಣೆ ಮಾಡಿ ಇದನ್ನ ಆಯುಷ್ಯಜ್ಞ ಅಂತ ಕರೀತಾರೆ. ಒಂದು ಆಯುಷ್ಯವನ್ನೇ ಯಜ್ಞ ರೂಪವಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕು. ದಿನಯಜ್ಞ ಇದೆ, ಮಾಸ ಯಜ್ಞ ಇದೆ, ವರ್ಷ ಯಜ್ಞ ಇದೆ, ಆಯುಷ್ಯ ಯಜ್ಞವೂ ಇದೆ. ಒಂದೊಂದು ವರ್ಷ ಮುಗಿದಾಗಲೂ ಕೂಡ ಆ ವರ್ಷದ ಕರ್ಮಗಳನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಆ ಕಾಲವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಯಾಕೆ? ದೇವರು ಕೊಟ್ಟ ಕಾಲ ಅದು. ದೇವರಿಗೆ ಮೀಸಲಾಗಿ ದೇವರ ಸ್ಮರಣೆ ಮಾಡ್ತಾ ನೋಡಿ. ಈ ರೀತಿಯಾಗಿ ಜ್ಞಾನಿಗಳು ಪರಮಾತ್ಮನ ಸೇವೆಯನ್ನ ಮಾಡ್ತಾರೆ, ಪರಮಾತ್ಮನ ಚಿಂತನೆಯನ್ನ ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಅದರ ಅಭಿಪ್ರಾಯ. ಷೋಡಶೋತ್ತರ ಶತವರುಷದಲ್ಲಿ ಷೋಡಶೋತ್ತರ ಶತಸ್ವರೂಪದಿ ಕ್ರೀಡಿಸುವ ವಸುರುದ್ರ ಆದಿ ಎರಳು ಸತಿ ಸಹಿತ ವ್ರೀಢವಿಲ್ಲದೆ ಭಜಿಪ ಭಕುತರ ಪೀಡಿಸುವ ದುರಿತೌಘಗಳ ದೂರೋಡಿಸುತ್ತ ಬಳಿಯಲಿ ಬಿಡದೆ ನೆಲಸಿಪ್ಪ ಭಯಹಾರಿ. ಷೋಡಶೋತ್ತರ ಶತವರ್ಷದಲ್ಲಿ ಈ ರೀತಿಯಾಗಿ ಹಿಂದೆ ಹೇಳಿದಂತೆ ಒಟ್ಟು 116 ವರ್ಷ ಬರುತ್ತದೆ. ಈ ರೀತಿಯಾಗಿ 116 ವರ್ಷದಲ್ಲಿ ಪರಮಾತ್ಮ ಷೋಡಶೋತ್ತರ ಶತರೂಪದಿ 116 ರೂಪಗಳನ್ನ ದೇವರು ಧರಿಸ್ತಾನೆ. ಒಂದೊಂದು ವರ್ಷಕ್ಕೂ ಕೂಡ ದೇವರು ತಾನು ಒಂದೊಂದು ರೂಪವನ್ನ ಧರಿಸಿ ವಸುರುದ್ರ ಆದಿತ್ಯರೋಳು ಸತಿ ಸಹಿತ ವಸುಗಣ, ರುದ್ರಗಣ, ಆದಿತ್ಯಗಣ ಅವರಲ್ಲಿ ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು ಕ್ರೀಡಿಸುವ ಪರಮಾತ್ಮ ನೆಲೆಸಿದ್ದು ಕ್ರೀಡಿಸ್ತಾ ಇರ್ತಾನೆ. ವ್ರೀಡವಿಲ್ಲದೆ ಭಜಿಪ ಭಕುತರ ಬಿಡಿಸುವ ದುರಿತೌಘಗಳ. ದೇವರನ್ನ ದೇವರ ಭಕ್ತರು ಯಾರು ಅಂದ್ರೆ ನಾಚಿಕೆ ಪಡೋದಿಲ್ಲ ಅವರು. ಉದಾಹರಣೆಗೆ 4 ಜನ ಸೇರಿದ್ದಾರೆ, ಒಂದು ಹಾಡು ಹೇಳಿ ಹಾಗೆ ಅಂತ ಹೇಳಿದ್ರೆ ಅವರು ಅಲ್ಲಿಗೆ ನಾಚಿಕೆ ಪಟ್ಕೊಂಡು ನಾನು ಹೇಗೆ ಹೇಳಿ ಹಾಗೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಹಂಗಾಗಬಾರದು. ಯಾರು ಮುಂದೆ ಕೇಳಿದ್ರು ನಾಚಿಕೆ ಪಡದೆ ದೇವರ ಸ್ತೋತ್ರ ಮಾಡೋದಕ್ಕೆ ಏನ್ರಿ ನಾಚಿಕೆ? ಬಾಯಿ ಇರೋದೇ ದೇವರ ಸ್ತೋತ್ರ ಮಾಡೋದಕ್ಕೆ. ಅದರಿಂದ ನಾಚಿಕೆ ಅಂತಾರ ನೋಡಿ. ಕಿರೀಡವಿಲ್ಲದೆ ಭಜಿಪ ಭಕುತರ ಪೀಡಿಸುವ ಅಂತಹ ಭಕ್ತರ ದುರಿತಗಳನ್ನೆಲ್ಲ, ಕಷ್ಟಗಳನ್ನೆಲ್ಲ ದೇವರು ಓಡಿಸ್ತಾನೆ, ನಾಶ ಮಾಡ್ತಾನೆ. ದೂರೋಡಿಸುತ್ತ ಈ ರೀತಿಯಾಗಿ ದುಃಖಗಳನ್ನ ಪರಿಹಾರ ಮಾಡಿ ಭಯಹಾರಿ, ಭಯಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ಬಳಿಯಲ್ಲಿ ಬಿಡದೆ ನೆಲೆಸಿಪ್ಪ, ಭಕ್ತರನ್ನ ಎಡಬಿಡದೆ ದೇವರ ಜೊತೆಗೆ ಇದ್ದು ಅವರನ್ನ ರಕ್ಷಣೆ ಮಾಡ್ತಾನೆ. ಅದರಿಂದ ನಾವು ನಾಚಿಕೆಯನ್ನೆಲ್ಲ ಬಿಟ್ಟು ದೇವರ ಹೆಸರು ಹೇಳಿದ್ರೆ ನಾಚಿಕೆ ಪಡ್ತಾರೆ. ಒಂದು ಪಂಚಗಚ್ಚೆ ಉಟ್ಕೊಳ್ಳಿ ನಾಚಿಕೆ, ಮಠಕ್ಕೆ ಹೋಗೋಣ ಬನ್ನಿ ನಾಚಿಕೆ. ಏನ್ರಿ ದೇವ್ರ ಕಾರ್ಯ ಏನ್ರಿ ಮಾಡೋದು ಹಾಗೆ ಅಂತ ಹಂಗಾಗಬಾರ್ದು. ದೇವರ ಭಕ್ತರು ಅಂದ್ರೆ ಅವನ ನಾಚಿಕೆಯೂ ಇಲ್ಲದೆ ದೇವರು ಹೇಳಿದ ಕಾರ್ಯಗಳನ್ನ ಮಾಡಿ ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ ಅವನ ತ್ರಯಗಳನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡ್ತಾ ಜ್ಞಾನಿಗಳು ಹೇಗೆ ಮಾಡ್ತಾರೋ ಉಪಾಸನೆ, ಆ ರೀತಿಯಾಗಿ ನಾವು ಕೂಡ ಮಾಡಿದ್ರೆ ನಮಗೂ ಕೂಡ ದೇವರು ಅನುಗ್ರಹ ಮಾಡ್ತಾನೆ. ಶ್ರೀ ಮಧ್ವಾಂತರ್ಗತ ಶ್ರೀ ಕೃಷ್ಣ ಶ್ರೀ ಹರೇ ನಮಃ.